ನಾವೆಲ್ಲರೂ ದೊಡ್ಡವ್ರು ಹೇಳೋದು ಕೇಳಿರ್ತೀವಿ, ಏಜ್ 20ರಿಂದ 25 ವರ್ಷ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಲೈಫಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳು ನಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏಜ್ 20ರಿಂದ 25 ಒಳಗಡೆ ನೀವೇನ್ ಡಿಸಿಷನ್ ತಗೊಂತೀರಾ ಅದು ನಿಮ್ಗೆ ಇನ್ ಕಂಪ್ಲೀಟ್ ಲೈಫ್ ಪೂರ್ತಿ ಎಫೆಕ್ಟ್ ಮಾಡುತ್ತೆ. ನೀವೇನ್ ಡಿಸಿಷನ್ ತಗೊಂತೀರಾ ಅದ್ರ ಮೇಲೆ ನೀವು ಇಡೀ ನಿಮ್ಮ ರೆಸ್ಟ್ ಆಫ್ ದ ಲೈಫ್ ತುಂಬಾ ಚೆನ್ನಾಗಿ ಇರ್ತೀರಾ ಇರಲ್ವಾ ಅದು ಡಿಸೈಡ್ ಮಾಡುತ್ತೆ. ನಿಮ್ಮೆಲ್ಲಾ ನಿರ್ಧಾರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನೇ ಚಿಕ್ಕ ಒಂದು ಡಿಸಿಷನ್ ತಗೊಳ್ಳಿ ಅದು ನಿಮ್ಗೆ ಮುಂದೆ ಇಂಪ್ಯಾಕ್ಟ್ ಮಾಡುತ್ತೆ. ಇದನ್ನ ಒಪ್ಕೊಳ್ಳಿ, ಎಲ್ರು ಒಪ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಒಬ್ಬ ಏಜ್ 22ರಲ್ಲಿ ನಾನು ಏನೋ ಒಂದು ಮಾಸ್ಟರ್ಸ್ ಮಾಡ್ಬೇಕು ಅಂತ ಒಂದು ಡಿಸಿಷನ್ ತಗೊಂತೀನಿ. ಬಟ್ ನಾನು ಏನೋ ಒಂದು ಮಾಸ್ಟರ್ಸ್ ಮಾಡ್ತೀನಿ, MBA ಮಾಡ್ತೀನಿ, M.Com ಮಾಡ್ತೀನಿ, ಅದು ನನಗೆ ಮುಂದೆ ಯಾವ ತರ ಜಾಬ್ ಸಿಗುತ್ತೆ, ಯಾವ ರೀತಿ ನಂಗೆ ಕೆಲಸ ಸಿಗುತ್ತೆ ಅಲ್ಲಿ ನಂಗೆ ಇಂಪ್ಯಾಕ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ನಾನು MBA ಮಾಡಿದೆ, MBA ದಲ್ಲಿ ಫೈನಾನ್ಸ್ ತಗೊಂಡ್ರೆ ನಂಗೆ ಫೈನಾನ್ಸ್ ಫೀಲ್ಡ್ ಅಲ್ಲಿ ಜಾಬ್ ಸಿಗ್ಬೇಕು. ಸಿಕ್ಕಿಲ್ಲ ಅಂದ್ರೆ ನಾನು ಮಾಡಿ ವೇಸ್ಟ್ ಅಲ್ವಾ? ಸೊ ಇದು ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದೊಂದು ಸ್ಮಾಲ್ ಎಕ್ಸಾಂಪಲ್, ಅರ್ಥ ಆಗ್ತಿದೆಯಲ್ಲ? ಏನ್ ಡಿಸಿಷನ್ ತಗೊಂತೀರಾ ಅದ್ರಿಗೆ ಮುಂದೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್. ಈ ರೀತಿ ತುಂಬಾ ಇದೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಏಜ್ 20ರಿಂದ 25 ಯಾಕೆ ಎಷ್ಟು ಇಂಪಾರ್ಟೆಂಟ್, ಯಾಕೆ ನೀವು ತಗೊಂಡ ನಿರ್ಧಾರಗಳು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆ ನಮ್ ದೊಡ್ಡವರು ಹೇಳ್ತಾರೆ, ತಂದೆ ತಾಯಿ ಹೇಳ್ತಾರೆ ಆ ಏಜ್ ಅಲ್ಲಿ ದುಡುಕ್ಬೇಡಿ, ದುಡುಕಿ ನಿರ್ಧಾರ ತಗೋಬೇಡಿ ಅಂತ ಹೇಳಿರ್ತಾರೆ. ನೀವು ಕೇಳಿಸ್ಕೊಂಡಿರ್ತೀರ. ದುಡುಕದಂದ್ರೆ ಏನು? ತುಂಬಾ ಬೇಗ ನಿರ್ಧಾರ ತಗೊಳೋದು, ಇಲ್ಲ ತಪ್ಪಾಗಿ ನಿರ್ಧಾರ ತಗೊಳೋದು, ಈ ರೀತಿ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ ಆ ಏಜ್ ಅಲ್ಲಿ ತಗೊಂಡ ಡಿಸಿಷನ್ ನಿಮ್ಗೆ ಮುಂದಿನ 60 ವರ್ಷ ನೀವೇನ್ ಬದುಕ್ತಿರಲ್ಲ, 60, 65, 75 ಸಮ್ ವಾಟ್ ಎವರ್ ಇಯರ್ಸ್ ಅಲ್ಲಿ ಬದುಕ್ತಿರ ನೀವು, ಆ ಒಂದು ಇಯರ್ ವರ್ಗು ನಿಮ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ತಗೊಂಡ ಡಿಸಿಷನ್ ನಿಜವಾಗ್ಲೂ ಸತ್ಯನೇ. ಸೊ ನೀವೇನ್ ಡಿಸಿಷನ್ ತಗೊಂತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಮಾತಾಡ್ಬೇಕೇನಂದ್ರೆ, ಕೆಲವೊಬ್ಬರಿಗೆ ಡಿಸಿಷನ್ ತಗೊಳಕ್ಕೆ ಬರಲ್ಲ. ಅವ್ರಿಗೆ ಯಾವಾಗ್ಲೂ ಇನ್ನೊಬ್ರು ಬೇಕು. ಅವ್ರು ಯಾವಾಗಲೂ ಡಿಪೆಂಡೆಂಟ್ ಆಗಿರ್ತಾರೆ, ಇನ್ನೊಬ್ರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತಗೊಂಡವರು ಅವ್ರಿಗೆ ತಲೆ ಚೆನ್ನಾಗಿರುತ್ತೆ, ಅವ್ರಿಗೆ ಯಾರದೇ ಅವಶ್ಯಕತೆ ಬೇಕಾಗಿರಲ್ಲ, ಅವರೇ ಸ್ವತಃ ಡಿಸಿಷನ್ ತಗೊಂಡು ಅವರ ಒಂದು ಡಿಸಿಷನ್ಸ್ಗೆ ಅವರೇ ಜವಾಬ್ದಾರಿ ಆಗಿರ್ತಾರೆ. ಈ ಡಿಪೆಂಡ್ ಆಗಿರ್ತಾರಲ್ಲ, ಡಿಪೆಂಡ್ ಆಗಿರೋರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವರ ಒಂದು ಡಿಸಿಷನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ಅವರ ಒಂದು ಏನು ಸಲಹೆ ನಮ್ಗೆ ಕೊಡ್ತಾರೆ ಅದನ್ನ ನಾವು ಫಾಲೋ ಮಾಡ್ತೀವಿ. ಆ ರೀತಿ ಮಾಡಬಾರ್ದು. ನಿಮ್ಮ ಡಿಸಿಷನ್ಸ್ ನೀವು ತಗೋಬೇಕು. ಸೊ ಬನ್ನಿ, ಇವತ್ತಿನ ವಿಡಿಯೋ ಮೇನ್ ಉದ್ದೇಶ ಅದೇ. ಇವತ್ತು ಯಾವುದೇ ರೀತಿ ನಾವು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, PPF, EPF ಯಾವುದೇ ರೀತಿ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಲ್ಲ. ಇವತ್ತಿನ ಕೆಲವು ಬೇಸಿಕ್ ವಿಚಾರಗಳ ಬಗ್ಗೆ ಮಾತಾಡೋಣ. ಯಾಕೆ ಏಜ್ 20ರಿಂದ 25 ಯಾಕಷ್ಟು ಇಂಪಾರ್ಟೆಂಟು, ನಾವು ಏಜ್ 20ರಿಂದ 25 ಕ್ರಾಸ್ ಮಾಡ್ಕೊಂಡು ಬಂದಿರೋರು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿರ್ಬೋದು, ನೀವು ಯಾಕೆ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಯಾಕೆ ಈ ವಿಡಿಯೋ ನೋಡಬೇಕು, ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಯಾರ್ಯಾರು ಏಜ್ 20ರಿಂದ 25 ಒಳಗಡೆ ಫಾಲೋ ಆಗ್ತಿದ್ದೀರಾ, ಆ ಏಜ್ ಒಳಗಡೆ ಬರ್ತಿದ್ದೀರಾ, ಅವರೆಲ್ಲರೂ ಈ ವಿಡಿಯೋ ನೋಡಿ. ಅಂಡ್ ಮುಂದಿರೋರು ನೋಡ್ಬೋದು, ಏನೂ ತಪ್ಪಿಲ್ಲ. ಸೊ ಇಲ್ಲಿ ಇವತ್ತಿನ ಮೇನ್ ಅಜೆಂಡಾ ಅದೇ. ನಿಮ್ಮ ಒಂದು ನಿರ್ಧಾರ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಅದು ಅರಿವಾಗಬೇಕು. ಯಾರೋ ಒಬ್ರು ಬಂದು ನಿಮಗೆ ಅರಿವು ಮಾಡಿಲ್ಲ ಅಂದ್ರೆ ಯಾರೋ ಒಬ್ರು ಇರ್ತಾರೆ ಅರಿವು ಮಾಡಕ್ಕೆ, ನಿಮ್ಗೆ ಅವೇರ್ ಮಾಡಕ್ಕೆ. ಅದಕ್ಕೆ ನಾನು ಬಂದಿರೋದು. ನಾನು ನಿಮಗೆ ಸಲಹೆ ಕೊಡ್ತೀನಿ, ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕೆ ನೀವು ಒಂದು ಡಿಸಿಷನ್ಸ್ ತಗೋಬೇಕು, ನಿಮ್ಮೊಂದು ಡಿಸಿಷನ್ಸ್ ಹೇಗಿರಬೇಕು, ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಏಜ್ 20ರಿಂದ 25 ನಮ್ಮ ಒಂದು 10th ಇಲ್ಲ PU ಲೆವೆಲ್ ಏಜ್ 18 ಮುಗಿಯುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಸೊ ಏಜ್ 20ರಿಂದ 25 ಅಂದ್ರೆ ನಿಮ್ಮ ಒಂದು ಅಂಡರ್ ಗ್ರಾಜುಯೇಷನ್ UG ಕೋರ್ಸಸ್ ಏನ್ ಮಾಡ್ತಿರಲ್ಲ ನೀವು, BCom, BBA, BSc, BCA ಇವೆಲ್ಲ ಒಂದು 21 ಏಜ್ ಅಲ್ಲಿ ಮುಗಿಯುತ್ತೆ ನಿಮ್ಗೆ. ಅದಾದ್ಮೇಲೆ ಆಕ್ಚುಯಲ್ ಚಾಲೆಂಜ್ ಸ್ಟಾರ್ಟ್ ಆಗೋದು. ಯಾಕಂದ್ರೆ ಎಷ್ಟೋ ಜನಕ್ಕೆ BCom ಇಲ್ಲ BBA UG ಆದ್ಮೇಲೆ ಕೆಲಸ ಮಾಡಕ್ಕೆ ಇಷ್ಟನೇ ಪಡಲ್ಲ. ಬಿಡು ಯಾರು ಮಾಡ್ತಾರೆ, ಮಾಡೋದ್ ಬೇಡ ಅಂತ ಸುಮ್ಮನೆ ಆಗ್ತಾರೆ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಮಾಸ್ಟರ್ಸ್ ತಗೋತಾರೆ, ಓದ್ತಾರೆ, ಅಲ್ಲಿ ಮತ್ತೆ ದುಡಿತಾರೆ ಓದಿ. ಸೊ ಇಲ್ಲಿ ಏನಾಗುತ್ತಂದ್ರೆ ಸ್ಪ್ಲಿಟ್ ಮಾಡೋಣ. ಯಾರು UG ಮಾಡ್ತಾರೆ ಅವ್ರದೊಂದು ಸ್ಪ್ಲಿಟ್ ಮಾಡೋದು, ಯಾರು PG ಮಾಡ್ತಾರೆ ಪೋಸ್ಟ್ ಗ್ರಾಜುಯೇಷನ್ MBA, MCA, MSc, MTech ಅವರ ಒಂದು ಸ್ಪ್ಲಿಟ್ ಮಾಡೋಣ. ಸೊ ಇಲ್ಲಿ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಮಾಸ್ಟರ್ಸ್ ಮಾಡ್ಲೇಬೇಕಾ, ಕಂಪಲ್ಸರಿ ನಾನು PG ಕೋರ್ಸ್ ಮಾಡ್ಲೇಬೇಕಾ ಅಂತ ಡೌಟ್ ಇರುತ್ತೆ. ಫಸ್ಟ್ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಹೌದು ಮಾಡಿ, ನನ್ನ ಒಂದು ಸಲಹೆ ಮಾಡ್ಲೇಬೇಕು. ಯಾಕಂದ್ರೆ ನೀವು UG ಮಾಡಿ ಮುಂದೆ ಹೋದವ್ರು ನೋಡಿರ್ತೀರಾ ತುಂಬಾ ಮೇಲೆ ಎತ್ತರಕ್ಕೆ, ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಪ್ರಮೋಷನ್ ಅಂತ ಬಂದಾಗ, ಸ್ಯಾಲರಿ ಇನ್ಕ್ರೀಸ್ ಅಂತ ಬಂದಾಗ ನಿಮ್ಗೆ PG ಕೋರ್ಸ್ ನೋಡ್ತಾರೆ ಅವರು. ಅದ್ರದ್ದು ಅವಶ್ಯಕತೆ ಬಂದೇ ಬರುತ್ತೆ. ಅವಾಗ ಅವ್ರು ಪ್ರಶ್ನೆ ಮಾಡ್ತಾರೆ. ಅವಾಗ ಏನ್ ಮಾಡ್ತೀರಿ ನೀವು, ಹರಿಬರಿಯಲ್ಲಿ ಕರೆಸ್ಪಾಂಡಿಂಗ್ ಅಲ್ಲಿ ಮಾಡ್ಬಿಡ್ತೀರಾ. PG ಕೋರ್ಸ್ಗಳನ್ನ ಕರೆಸ್ಪಾಂಡಿಂಗ್ ಅಲ್ಲಿ ಮಾಡೋದು, ಡಿಸ್ಟೆನ್ಸ್ ಅಲ್ಲಿ ಮಾಡೋದು, ಆನ್ಲೈನ್ ಅಲ್ಲಿ ಮಾಡೋದು, ಇವೆಲ್ಲ ಬಂದಿದೆಯಲ್ಲ ಇವಾಗ, ಅವೆಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಮಾಡಿ ರೆಗ್ಯುಲರ್ ಅಂತ ಸರ್ಟಿಫಿಕೇಟ್ ಮೇಲೆ ಬರ್ಸ್ಕೊಂಡು ಮುಂದಕ್ಕೆ ಹೋಗ್ತೀರಾ. ಇದು ಎಷ್ಟು ಮಟ್ಟಿಗೆ ಸರಿ? ತಪ್ಪಲ್ವಾ? ಸೊ ಇಲ್ಲಿ ನಿಮ್ಮ ಒಂದು ಡಿಸಿಷನ್ಸ್ ತಪ್ಪಾಗಿತ್ತು.
ನೀವೇನು ಪಿ ಜಿ ಮಾಡಿದ್ರಿ ಅದು ಓಕೆ. ಯಾರು ಪಿ ಜಿ ಮಾಡಿಲ್ಲ, ನಾನು ಬಿ.ಕಾಮ್ ಮಾಡ್ತೀನಿ ಸಾಕು, ನನಗೆ ಪಿ ಜಿ ಓದಕ್ಕೆ ಇಷ್ಟ ಇಲ್ಲ, ಪಿ ಜಿ ಸಿ ಟಿ ಬರೆಯಲ್ಲ, ನಾನು ಯಾಕೆ ಬರೀಬೇಕು ಅಂತ ಹೇಳಿ ಕೆಲ್ಸಕ್ಕೆ ಹೋದವರು ನಾನು ನಿಜವಾಗ್ಲೂ ನೋಡಿದ್ದೀನಿ. 2-3 ವರ್ಷ ಆದ್ಮೇಲೆ ಬಂದು ನಾನು MBA ಮಾಡಬೇಕಾಗಿತ್ತು, ನಾನು MCA ಮಾಡಬೇಕಾಗಿತ್ತು, ನಾನು MSc ಮಾಡಬೇಕಾಗಿತ್ತು ಅಂತ ಬಂದು ಹೇಳ್ತಾರೆ. ನಿಜವಾಗ್ಲೂ ಈ ತರ ಹೇಳ್ತಾರೆ. ನಾನೇ ಖುದ್ದಾಗಿ ಕೇಳಿದ್ದೀನಿ. ಓದೋ ಟೈಮಲ್ಲಿ ಓದ್ರಿ, ಓದಿದಾದ್ಮೇಲೆ ಯಾಕೆ ಮಾಡ್ಬೇಕಂತ ಅನ್ಕೋತೀರಾ ನೀವು? ಅದು ತಪ್ಪಲ್ವಾ? ಏನೋ ಒಂದು ಪೀರಿಯಡ್ ಇದೆ, ಅದನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಫ್ರೆಶ್ ಇರ್ಬೇಕು ಅವಾಗ ಮೈಂಡ್ ಸೆಟ್. ಯಾಕಂದ್ರೆ ನೀವು 10th PU UG PG ಅಟ್ ಎ ಟೈಮ್ ಮುಗಿಬೇಕು, ಒಂದಾದ್ಮೇಲೆ ಮುಗಿಲೇಬೇಕು. ಸೊ ಅದು ಮುಗ್ದಿಲ್ಲ ಅಂದಾಗ, ಕೆಲಸ ಸಿಕ್ಕಾಗ ಆ ಕೆಲ್ಸದ ರುಚಿಯಲ್ಲಿ ದುಡ್ಡಿನ ರುಚಿ ಬಂದಾಗ ನಾನು ಓದಕ್ ಮನ್ಸು ಬರಲ್ಲ ಅಂತ ಹೇಳ್ತೀರಾ. ಕರೆಕ್ಟೇ ಅದು. ಯಾಕೆ ಮಾಡ್ತೀರಾ ದುಡಿಯೋದು? ಫಸ್ಟ್ ಓದ್ ಮುಗಿಸ್ಕೊಳ್ಳಿ, ಆಮೇಲೆ ದುಡಿರಿ. ಇವಾಗ ಒಂದು ಸೇಯಿಂಗ್ ಇದೆ, ಬಿ.ಕಾಮ್ ಆದವನಿಗೂ ಒಂದೇ ಸ್ಯಾಲ್ರಿ, MBA ಮಾಡಿದವನು ಒಂದೇ ಸ್ಯಾಲ್ರಿ ಬಿಡು. ಯಾರು ಹೇಳಿದ ಆತರ ನಿಮ್ಗೆ? ನೋಡಿ, ಕಾಲ ದಿನೇ ಬದಲಾಗ್ತಿದೆ, ಟೆಕ್ನಾಲಜಿ ವೆರಿ ಇಂಪ್ರೂವ್ ಆಗ್ತಿದೆ, ಇಂಡಿಯನ್ ಎಕಾನಮಿ ತುಂಬಾ ವೇಗದಲ್ಲಿ ಮುಂದೆ ಹೋಗ್ತಿದೆ. ನಾನು ಅದೇ ಮೈಂಡ್ ಸೆಟ್ ಅಲ್ಲಿ ದಯವಿಟ್ಟು ಇರಬೇಡಿ, ನಿಜವಾಗ್ಲೂ ಇರಬೇಡಿ. ಈ ಒಂದು ನೋಷನ್ ಮೊದ್ಲಿತ್ತು, ಬಿ.ಕಾಮ್ ಮಾಡಿದ್ರೆ ಒಂದೇ ಸ್ಯಾಲ್ರಿ, MBA ಮಾಡಿದ್ರೆ ಒಂದೇ ಸ್ಯಾಲ್ರಿ ಬಿಡು, M.Com ಮಾಡಿದ್ರೆ ಒಂದೇ ಸ್ಯಾಲ್ರಿ. ಏನಕ್ಕೆ? M.Com ಮಾಡೋರು ಟೀಚಿಂಗ್ ಫೀಲ್ಡ್ ಹೋಗ್ತಾರೆ, ಅವೆಲ್ಲ ಏನೂ ಇಲ್ಲ. ನೀವೇನು ಓದ್ತೀರಾ ಅದನ್ನ ನಿಷ್ಠೆಯಿಂದ ಓದಿ, ಎಕ್ಸ್ಟ್ರಾ ಕೋರ್ಸಸ್ ನ ಕಲ್ತು ನಾಲೆಡ್ಜ್ ನ ಗೈನ್ ಮಾಡಿ ಕಂಪ್ನಿಗೆ ಅಪ್ಲೈ ಮಾಡಿ. ಯಾಕೆ ನಿಮ್ಗೆ ಒಳ್ಳೆ ಸ್ಯಾಲರಿ ಸಿಗಲ್ಲ ನಾನು ನೋಡ್ತೀನಿ. ಖುದ್ದಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನನ್ನ ಜೊತೆ ಇರೋರ್ಗೂ ಎಕ್ಸ್ಪೀರಿಯನ್ಸ್ ನಾನು ಮಾಡಿಸಿದ್ದೀನಿ. ದಟ್ ಅವ್ರು ಏನಾದ್ರು ಓದಿ ನೀಟಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಒಳ್ಳೆ ಕೋರ್ಸಸ್ ನ ಕಲ್ತು ನಾಲೆಡ್ಜ್ ನ ಗೈನ್ ಮಾಡಿ ಅಪ್ಲೈ ಮಾಡಿದಾಗ ಒಳ್ಳೆ ಸ್ಯಾಲರಿ ಸಿಕ್ಕಿದೆ ಅವ್ರಿಗೆ, ನಿಜವಾಗ್ಲೂ ಸಿಕ್ಕಿದೆ. ಬಟ್ ಯಾರು ಈ ತರ ಮಾಡಲ್ಲ, ಬರೀ ಮಾತಾಡ್ತೀರಾ. ಯಾಕೆ ಮಾಡಿ ತೋರಿಸ್ಬೇಕು ತಾನೆ? ಯಾಕೆ ಮಾತಾಡ್ತೀರಾ? ಮಾತಾಡಬಾರ್ದು. ಸೊ ಈ ತರ ಎಲ್ಲ ನೋಡಿದಾಗ ಸ್ವಲ್ಪ ಜನ ಮಾಡ್ತಾರೆ, ಬರೀ ಮಾತಾಡ್ತೀರ ಅಷ್ಟೇ. ನೀವು ಯಾಕೆ ಮಾತಾಡ್ತೀರ ಅಂದ್ರೆ, ಬಿಡು ಅವೆಲ್ಲ ಏನಾಗಲ್ಲ, ನೋಡ್ಕೊಳ್ಳೋಣ ಮುಂದೆ. ದಯವಿಟ್ಟು ಈ ಯೋಚನೆ ತೆಗೆದ್ಬಿಡಿ. ಯಾವುದೇ ಇರಲಿ, ಇನ್ವೆಸ್ಟ್ಮೆಂಟ್ ಇರಲಿ, ಮ್ಯೂಚುವಲ್ ಫಂಡ್ಸ್ ಇರಲಿ, ಓದೋದಿರ್ಲಿ, ಬರೆಯೋದಿರ್ಲಿ, ಕಲಿಯೋದಿರ್ಲಿ, ಮಾತಾಡೋದನ್ನ ಬಿಟ್ಟು ಮಾಡಿ ತೋರ್ಸೋದ ಮೇಲೆ ಗಮನ ಕೊಡಿ. ಅವಾಗ ರಿಸಲ್ಟ್ಸ್ ತಾನಾಗಿ ಬರುತ್ತೆ. ಇದನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡೋದು. ಏಜ್ 21ರಲ್ಲಿ ನೀವು ಬಿ.ಕಾಮ್ ಮುಗಿಸಿದ ತಕ್ಷಣ, ಇಲ್ಲ BCA B.Com ವಾಟ್ ಎವರ್ UG ಕೋರ್ಸ್ ಮುಗಿಸಿದ ತಕ್ಷಣನೇ MBA MCA M.Tech MArch PG ಕೋರ್ಸ್ನ ಮಾಡಿ ಮುಗಿಸಿ 23ನೇ ವಯಸ್ಸಲ್ಲಿ ನಿಮಗೆ ಕರೆಕ್ಟಾಗಿ ನಿಮ್ಮ ಒಂದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮುಗಿಯುತ್ತೆ. ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ. ಅಪ್ಲೈ ಯಾವಾಗ ಮಾಡ್ಬೇಕಂದ್ರೆ UG PG ಮುಗಿದಾದ್ಮೇಲೆ ಮಾಡಬಾರ್ದು, ಇನ್ನೇನು ಮುಗಿಯೋ ಟೈಮಲ್ಲೇ ಮಾಡಬೇಕು. ಇನ್ನೊಂದು 6 ತಿಂಗಳು 5 ತಿಂಗಳು ಇದ್ದಂಗೆ ಮಾಡ್ತಾ ಇರಬೇಕು. ನಾನೇ ನೋಡಿದ್ದೀನಿ ತುಂಬಾ ಜನಕ್ಕೆ ಜಾಬ್ ಸಿಗ್ತಾ ಇರೋದು. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ದಿನೇ ನಮ್ಮ ಒಂದು ಇಂಡಿಯನ್ ಎಕಾನಮಿ ಅಂತ ನೋಡಿದಾಗ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೋಡಿದಾಗ, ChatGPT ಇವೆಲ್ಲ ಬಂದು ಬೂಮ್ ಆಗಿ ಎಷ್ಟೋ ಜನದು IT ಸೆಕ್ಟರ್ ಫೀಲ್ಡ್ ಅಲ್ಲಿ ಜಾಬ್ಸ್ ಕಳ್ಕೊತಾ ಇದ್ದಾರೆ. ಅವ್ರಿಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಈಗ ಎಷ್ಟೋ ಜನಕ್ಕೆ. ಇದೆಲ್ಲ ನೆನ್ಸ್ಕೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಅಷ್ಟು ಈಸಿಯಾಗಿ ಕೆಲಸ ಸಿಗುತ್ತಾ? ಎಷ್ಟೋ ಜನಕ್ಕೆ ಬೇಸಿಕ್ ಆಗಿ ರೆಸ್ಯೂಮೆ ಪ್ರಿಪೇರ್ ಮಾಡಿರ್ತೀರ, ನಿಮ್ಗೆ ಏನೂ ಸ್ಕಿಲ್ ಸೆಟ್ ಆಡ್ ಮಾಡಿರಲ್ಲ, ಏನೂ ಅಲ್ಲಿ ಇಂಪ್ರೆಸ್ ಆಗೋ ಥರ ಏನೂ ಕ್ವಾಲಿಫಿಕೇಶನ್ ಇರಲ್ಲ. ಯಾವ ರೀತಿ ಕಂಪ್ನಿಗಳು ಹೇರ್ ಮಾಡ್ತಾರೆ? ನೀವು ಕಂಪನಿಗೆ ಬ್ಲೇಮ್ ಮಾಡ್ತೀರಾ, ಯಾವ ಕಂಪನಿ ನಾನು ತಗೊಳೋದೇ ಇಲ್ಲ ಅಂತ ಹೇಳ್ತೀರಾ. ನೀವು ಫಸ್ಟ್ ಕರೆಕ್ಟ್ ಆಗಿದ್ದೀರಾ? ನಿಮ್ಮ ಒಂದು ಕ್ವಾಲಿಫಿಕೇಶನ್ ಕರೆಕ್ಟ್ ಆಗಿದ್ಯಾ? ನಾಲೆಡ್ಜ್ ಚೆನ್ನಾಗಿದ್ಯಾ? ನಿಮಗೆ ಹೆಂಗೆ ಒಳ್ಳೊಳ್ಳೆ ಕಂಪನಿ ಬೇಕು, ನಿಮಗೆ ಹೆಂಗೆ ಒಳ್ಳೊಳ್ಳೆ ಸ್ಯಾಲ್ರಿ ಬೇಕು, ಕಂಪನಿಗೂ ಅದೇ ರೀತಿನೇ ಬೇಕು. ಕಂಪನಿಗೂ ಒಳ್ಳೆ ಕ್ಯಾಂಡಿಡೇಟ್ ಬೇಕು, ಒಳ್ಳೆ ನಾಲೆಡ್ಜ್ ಇರೋರು ಬೇಕು, ಒಳ್ಳೆ ಎಕ್ಸ್ಪರ್ಟೀಸ್ ಇರೋರು ಬೇಕು. ಕಂಪನಿಗೂ ಅದೇ ತರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಿಮಗೆ ಹೆಂಗಿರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇದ್ದಾರೆ ನಾಲೆಡ್ಜ್ ಇರೋರು, ಅವ್ರನ್ನ ಕರ್ಕೋತಾರೆ, ಹೈರ್ ಮಾಡ್ತಾರೆ, ಕೆಲಸ ಕೊಡ್ತಾರೆ, ಒಳ್ಳೆ ಸಂಬಳ ಕೊಡ್ತಾರೆ. ಇದೇ ಆಗ್ತಾ ಇರೋದು. ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವೇನ್ ಅನ್ಕೊಂತೀರಾ, ನನಗೆ ಯಾರು ಕೆಲಸನೇ ಕೊಡ್ತಾ ಇಲ್ಲ, ನನ್ನ ನಾಲೆಡ್ಜ್ ಚೆನ್ನಾಗಿಲ್ಲ. ಈ ರೀತಿ ನೀವೇ ಅಸಂಪ್ಷನ್ಸ್ ನ ಕ್ರಿಯೇಟ್ ಮಾಡ್ಕೊತೀರಾ. ಅಸ್ಯೂಮ್ ಮಾಡ್ಕೊಳೋದನ್ನ ಬಿಟ್ಟು ರಿಯಾಲಿಟಿಯಲ್ಲಿ ಬಂದು ಕೆಲಸ ಮಾಡಿ ಅದ್ರ ಮೇಲೆ ವರ್ಕ್ ಹಾರ್ಡ್ ಮಾಡಿ ತಗೊಳ್ಳಿ. ಅವಾಗ ಯಾಕೆ ಸಿಗಲ್ಲ ನಾನು ನೋಡ್ತೀನಿ. ಇದೇ ನಿಜ. ಈಗ ಇನ್ನೊಂದು ಬರುತ್ತೆ, ಈ B.Com MBA UG PG ಕಡೆ ಬರಲ್ಲ. ಸ್ವಲ್ಪ ಜನ ಕೋರ್ಸ್ ಮಾಡ್ತಾರೆ. ಯಾವ ರೀತಿ? CA CS CMA CFA ಈ ರೀತಿ ICWI ಈ ರೀತಿ ಕೋರ್ಸ್ ಮಾಡ್ತಾರಲ್ಲ, ಅದೂ ಬೆಸ್ಟೇ. ಬಿಕಾಸ್ ಅವೆಲ್ಲ ಬೇರೆ ರೂಟು, ಇವೆಲ್ಲ ಒಂದ್ ಕಡೆ ರೂಟ್ ಆದ್ರೆ ಈ ಕಡೆ ಇನ್ನೊಂದು ರೂಟ್ ಇದು ಸಪರೇಟ್ ಆಗಿ ಬೆಸ್ಟ್. ಅದು ಇನ್ನ CA ಮಾಡಕ್ಕೆ 5 ವರ್ಷ ಬೇಕು, PG UG ಮಾಡೋಕ್ಕೂ 5 ವರ್ಷನೇ ಬೇಕು. ಮಾಡಿ ಕೋರ್ಸ್ ಮಾಡಿ, CA ಮಾಡಿ, CS CF ಏನೋ ಒಂದು ಬರೀರಿ, ಕಲೀರಿ, ಎಕ್ಸಾಮ್ ಬರೀರಿ, ಅಟೆಂಪ್ಟ್ ಮಾಡಿ. ಅದು ಮಾಡಿದ್ರೆ ನಂಗೆ ಕೆಲಸ ಬೇಕು ಅಂದ್ರೆ ಸಿಗಲ್ಲ, ತಿಳ್ಕೊಂಬಿಡಿ. ಇದು ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವೇನು PU ಮುಗಿದ ತಕ್ಷಣ ಡಿಸಿಷನ್ಸ್ ತಗೊಂತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು CA ಮಾಡ್ತೀನಿ, ನಾನು CS ಮಾಡ್ತೀನಿ, CMA ಮಾಡ್ತೀನಿ, ಮಾಡಿ. ಇಲ್ಲ ನಾನು ಅದು ಮಾಡೋಕ್ಕಾಗಲ್ಲ, ನಂಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ನಂಗೆ ಅಷ್ಟೊಂದು ಟೈಮ್ ಇಲ್ಲ ಓದೋಕ್ಕೆ ಅಂದ್ರೆ B.Com BBA PSc ಯಾವುದೋ ಒಂದು UG ಕೋರ್ಸ್ ಮಾಡಿ. ಅದಾದ್ಮೇಲೆ MBA ಮಾಡಿ, MCA ಮಾಡಿ, M.Tech ಮಾಡಿ, ಎಕ್ಸ್ಟ್ರಾ ಕೋರ್ಸಸ್ನ ಮಾಡಿ, ಹೈ ಡಿಗ್ರಿಗೆ ಹೋಗಿ. ಅದು ನಿಮ್ಗೆ ಎಲ್ಲೋ ಒಂದು ಕಡೆ ಕೈ ಹಿಡಿಯುತ್ತೆ. ಈ ಡಿಸಿಷನ್ನು ನೀವೇ ತಗೋಬೇಕು.
ನಿಮ್ಗೆ ಏಜ್ 27 28 ಆದಾಗ ಇದನ್ನ ತೊಗೊಳಕ್ಕಾಗಲ್ಲ. ಏಜ್ 22 23 ಇದ್ದಾಗೆ ತಗೋಬೇಕು. ಅವಾಗಲೇ ತಗೊಂಡ್ರೇನೆ ನಿಮ್ಗೆ ಮುಂದೆ ಇಂಪ್ಯಾಕ್ಟ್ ಆಗುತ್ತೆ. ನೀವು ಅದೇ ಟೈಮಲ್ಲಿ ನೀವು ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಮುಂದೆ ಹಿಂಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈಗ ಏನಾಗುತ್ತೆ, ನೀವು ಆ ಏಜಲ್ಲಿ ಡಿಸಿಷನ್ ತಗೊಂಡ್ಬಿಟ್ರಿ. ಯಾರೋ ಒಬ್ಬ ವ್ಯಕ್ತಿ ಪರ್ಸನ್ ಎ ಏನ್ ಮಾಡ್ದ, PU ಮುಗಿಸ್ದ, BCom ಮಾಡ್ದ, MBA ಮಾಡ್ದ. ಓಕೆ, ಅವನು ಏನು ಕಲ್ತಿಲ್ಲ, ಎಕ್ಸ್ಟ್ರಾ ಕೋರ್ಸ್ ಏನೂ ಮಾಡಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದ ದಟ್ ನನಗೆ ತುಂಬಾ ಒಳ್ಳೆ ಕೆಲಸ ಸಿಗುತ್ತೆ, ನಾನು MBA ಮಾಡಿದ್ದೀನಿ ಅಂತ. ಬಟ್ ಆಕ್ಚುಲಿ ಅವನಿಗೆ ತುಂಬಾ ಕಮ್ಮಿ ಸಂಬಳದಲ್ಲಿ ಅವನ್ನ ಹೈರ್ ಮಾಡ್ತಾರೆ ಕಂಪ್ನಿಯವರು. ಅದು ಯಾವುದೋ ಒಂದು ನಾರ್ಮಲ್ ಕಂಪನಿ, ತುಂಬಾ ಎಸ್ಟಾಬ್ಲಿಷ್ಡ್ ಆಗಿರೋ ಕಂಪನಿನಲ್ಲ, ಯಾವುದೋ ಒಂದು ಚಿಕ್ಕ ನಾರ್ಮಲ್ ಕಂಪನಿ ಅದು. ಬಿಕಾಸ್ ಅವನೊಂದು ಸ್ಕಿಲ್, ಅವನಿಗಿರೋ ಮೈಂಡ್ ಸೆಟ್, ಅವನಿರೋ ರೆಸ್ಯೂಮೆ, ಅವನು ಕಲ್ತಿರೋ ಕ್ವಾಲಿಫಿಕೇಶನ್, ಬೇರೆಯವರು ಅದೇ ಮಾಡಿದ್ದಾರೆ. ಇವನಲ್ಲಿ ಏನಿದೆ ಯುನಿಕ್? ಇವನು ಏನು ಮಾಡಿದ್ದಾನೆ? ಎಕ್ಸ್ಟ್ರಾ ಏನು ಮಾಡಿದ್ದಾನೆ? ಇವನು ಏನು ಮಾಡಿಲ್ಲ. ಇವನ್ ತರ ಇನ್ನೊಬ್ಬನು BCom ಮಾಡಿ MBA ಮಾಡಿದ್ದಾನೆ. ಜನಕ್ಕೆ ಬೇಡ ಇದು, ಜನಕ್ಕೂ ಬೇಡ, ಕಂಪ್ನಿಗಳಿಗೂ ಬೇಡ ಇದು. ಜನ ಯಾಕಿನ್ನ ಅಲ್ಲೇ ಇದಾರಂತೆ, ಅವ್ರಿಗೆ ಒಂದು ನೋಷನ್ ಕ್ರಿಯೇಟ್ ಆಗಿದೆ ದಟ್ BCom ಅಂದ್ರೆ ಒಂದು ಯಾವುದೋ ಒಂದು ಕೋರ್ಸ್ ಮಾಡಬೇಕು, ಡಿಗ್ರಿ ನಾರ್ಮಲ್ ಎಲ್ಲರೂ ಹೋಗ್ತಾರೆ, ನಾನು ನಡಿ ಅದಕ್ಕೆ ಹೋಗೋಣ. ನೀವೇನೇ ಮಾಡಿ ಅದನ್ನ ಯಾಕೆ ಮಾಡ್ತಿದ್ದೀರ ಅಂತ ತಿಳ್ಕೊಂಡ್ಮಾಡ್ಬೇಕು. ನೀವೇನೇ ಓದಿ ಅದರಿಂದ ಏನಿದೆ ಔಟ್ಪುಟ್ ನಂಗೆ ಕಲಿಯಕ್ಕೆ, ಅದನ್ನ ತಿಳ್ಕೊಂಡು ಓದಬೇಕು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. MBA ಮಾಡ್ತೀರಾ, MBAದಲ್ಲಿ ಏನು ಓದ್ತಿದ್ದೀರಾ, ಏನು ಬೇಕು ನನಗೆ MBAದಲ್ಲಿ? ನಿಮ್ಮ ಫ್ರೆಂಡ್ ಯಾರೋ ಒಬ್ರು ಒಂದು ಸೆಕ್ಷನ್ ತಗೋತಾರೆ, ನಾನು ಅದೇ ಸೆಕ್ಷನ್ ತಗೋತೀನಿ. ನಿಮ್ಮ ಫ್ರೆಂಡು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಹೋಗ್ತಾರೆ, ನಾನು ಅದೇ ಡಿಪಾರ್ಟ್ಮೆಂಟಲ್ಲಿ ಹೋಗ್ತೀನಿ. ನನ್ನ ಫ್ರೆಂಡ್ MBAದಲ್ಲಿ ಫಿನಾನ್ಸ್ ಮಾಡಿದೆ, ನಾನು ಫಿನಾನ್ಸೇ ಮಾಡ್ತೀನಿ. ನೀವು ಯಾಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು? 100 ಜನ ಒಂದು ಕಡೆ ಹೋದ್ರೆ ನೀವು ಮಾತ್ರ ಒಂದು ಕಡೆ ಬನ್ನಿ. ಆ ಒಂದು ಪಾತಲ್ಲಿ ನಿಷ್ಠೆಯಿಂದ ಓದಿ, ಆ 100 ಜನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರಲ್ಲ, ನೀವು ಒಬ್ಬರೇ ಹೇರಾಗಿ ಮೇಲೆ ಹೋಗ್ತೀರಾ. ಇದೇ ಆಗೋದು. ಯಾಕೆ ಹೇಳಿ? ನೀವೇ ಓನ್ ಡಿಸಿಷನ್ ತಗೊಂಡಿತ್ತು, ನಿಮ್ಮ ಡಿಸಿಷನ್ ತುಂಬಾ ಚೆನ್ನಾಗಿತ್ತು, ನಿರ್ಧಾರ ಕರೆಕ್ಟಾಗಿ ತಗೊಂಡಿದ್ದೀರಾ, ಅದಕ್ಕೆ ನೀವು ಮೇಲೆ ಹೋಗಿದ್ದೀರಾ. ಇದೇ ನಿಜ. ಅವ್ರು ಯಾರೋ ಕರೆಕ್ಟಾಗಿ ಡಿಸಿಷನ್ ತಗೊಂಡಿಲ್ಲ, ಇಲ್ಲ ಅವರೆಲ್ಲರನ್ನು ಯಾವುದೋ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಯಾವ ಡಿಸಿಷನ್ ಅಂದ್ರೆ ಎಲ್ಲರೂ ತಗೊಳ್ತಾರ ಡಿಸಿಷನ್, ಸಿಂಪಲ್ ಕಾಮನ್ ಡಿಸಿಷನ್ ತಗೊಂತಾರೆ. ಅವ್ರು ಯೂನಿಕ್ ಡಿಸಿಷನ್ ತಗೊಂಡಿಲ್ಲ. ನಿರ್ಧಾರಗಳದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಏಜಲ್ಲಿ ತಗೊಳೋದು. ನೀವೇನು 20 ಮತ್ತು 25 ಏಜ್ ಒಳಗಡೆ ತಗೊಂತೀರಾ, 25 ವರ್ಷ ಆದ್ಮೇಲೆ ಎಷ್ಟು ವರ್ಷ ಬದುಕ್ತೀರಾ ಅಷ್ಟು ವರ್ಷನೇ ನಿಮ್ಗೆ ಬಂದು ಇಂಪ್ಯಾಕ್ಟ್ ಆಗುತ್ತೆ. ಅದೇ ನೀವು ಆ ಏಜಲ್ಲಿ ಡಿಸಿಷನ್ ತಗೊಂಡಿಲ್ಲ, ನಾನು ಬಿಡು ಏನೋ ಒಂದಾಗುತ್ತೆ ಅಂತ ನೀವು ಇಗ್ನೋರ್ ಮಾಡಿದ್ರೆ ಆ ಏಜ್ನ, ಒಂದು ಸಲ ನೀವು 25 ಕ್ರಾಸ್ ಆದ್ಮೇಲೆ ಇಡೀ ಜೀವನ ಕಷ್ಟಪಡ್ತೀರಾ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇಡೀ ಜೀವನ ಕಷ್ಟ ಪಡ್ತಾ ಪಶ್ಚಾತ್ತಾಪನ ಪಡ್ತೀರಾ ದಟ್ ನಾನು ಆ ಏಜಲ್ಲಿ ಕರೆಕ್ಟಾಗಿ ಓದಬೇಕಾಗಿತ್ತು ಅಂತ, ಕರೆಕ್ಟಾಗಿ ಇರಬೇಕಾಗಿತ್ತು, ಕರೆಕ್ಟಾಗಿ ಕೆಲಸ ಸಿಕ್ತಿತ್ತು ನನಗೆ. ಈ ರೀತಿ ರಿಗ್ರೆಟ್ ಮಾಡ್ತೀರಾ ನೀವೇ. ಇದು ನಿಜವಾಗ್ಲೂ ಎಲ್ಲರ ಜೊತೆ ಆಗಿರುತ್ತೆ, ನಿಮಗೂ ಆಗುತ್ತೆ. ಯಾವಾಗ ಆಗುತ್ತೆ? ನೀವಿನ್ನ ಏಜ್ 24 23 ಇರೋರಿದ್ರೆ ಅವ್ರಿಗೆ ಮುಂದೆ ಆಗುತ್ತೆ. ಇಲ್ಲ ನೀವು ಈ ವಿಡಿಯೋ ನೋಡ್ತಿರೋರು, ಇಲ್ಲ ನಾನು ಕರೆಕ್ಟಾಗಿದ್ದೀನಿ, ಕರೆಕ್ಟ್ ಪಾತಲ್ಲಿದ್ದೀನಿ, ನಾನು ಒಳ್ಳೆ ದಾರಿ ಹಿಡಿದಿದ್ದೀನಿ ಅಂದರೆ ವೆಲ್ ಆ್ಯಂಡ್ ಗುಡ್. ಹೌದು, ಹಿಡೀರಿ, ಮಾಡಿ, ಓದಿ, ಕೆಲಸ ತಗೊಳ್ಳಿ. ಬಟ್ ಯಾರ್ಯಾರು ಇಲ್ಲ, ಯಾರ್ಯಾರು ಅನಿಸಿದೆ ಅವ್ರಿಗೆ ಇವಾಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಒಂದು ಡಿಸಿಷನ್ಸ್ನ ಚೇಂಜ್ ಮಾಡಿ ಓದೋ ಕಡೆ ಕಮ್ಮಿ ಆಗೋಡಿ. ಇಲ್ಲ ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ, ಇವಾಗ ನಾನು ಡಿಸಿಷನ್ ತೊಗೊಳಕ್ಕೆ ಚೇಂಜ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಎಕ್ಸ್ಟ್ರಾ ಕೋರ್ಸಸ್ನ ಮಾಡಿ, ಕಲೀರಿ, ಸರ್ಟಿಫಿಕೇಶನ್ಸ್ ಮಾಡಿ, ಆ್ಯಡ್ ಆನ್ ಮಾಡಿ, ನಿಮ್ಮ ರೆಸ್ಯೂಮೆದಲ್ಲಿ ಹಾಕಿ. ಇಂಟರ್ವ್ಯೂ ಕಾಲ್ಸ್ ಬಂದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ವೆಲ್ ಅಂದ್ರೆ ಸಖತ್ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ, ಇಂಟರ್ವ್ಯೂವರ್ಗೆ. ಅವ್ರಿಗೆ ಇಂಪ್ರೆಸ್ ಆಗಬೇಕು ದಟ್ ನಿಮ್ಮ ಒಂದು ಮೈಂಡಲ್ಲಿ ಇಷ್ಟೊಂದು ನಾಲೆಡ್ಜ್ ಇದೆಯಾ ಅಂತ. ಅವಾಗ ಅವ್ರು ಹೈರ್ ಮಾಡೇ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಗೊತ್ತಾ, ಎಲ್ಲರೂ ತಪ್ಪು ಮಾಡೋದು, ಎಲ್ಲ ನಾಲೆಡ್ಜ್ ಇರುತ್ತೆ, 25 ವರ್ಷ ಆದಮೇಲೆ ನಿಮಗೆ ಕೆಲಸ ಸಿಕ್ಕುತ್ತಲ್ಲ, ಕೆಲಸ ಸಿಕ್ಕಿದ ತಕ್ಷಣನೇ ನಿಮಗೆ ಫಸ್ಟ್ ಮೈಂಡ್ ಸೆಟ್ ಏನು ಬರುತ್ತೆ, ಸ್ಯಾಲ್ರಿ ಬಂದಿದ ತಕ್ಷಣ ಗಾಡಿ ತೊಗೋಬೇಕು, ಕಾರ್ ತೊಗೋಬೇಕು, ಮನೆ ತೊಗೋಬೇಕು, ಚಿನ್ನ ತೊಗೋಬೇಕು, ಬೆಳ್ಳಿ ತೊಗೋಬೇಕು ಅನ್ನೋದೇ ನಿಮಗೆ ಮೈಂಡ್ ಸೆಟ್ ಬರುತ್ತೆ ಹೊರತು ಇನ್ವೆಸ್ಟ್ ಮಾಡಬೇಕು ಅಂತ ಮೈಂಡ್ ಸೆಟ್ ಬರಲ್ಲ. ಇದು ತಪ್ಪು. ಈ ದಾರಿಗೆ ತುಂಬ ಜನ ಹಿಡಿತಾ ಇದ್ದಾರೆ. ಆ ದಾರಿಗೆ ಹಿಡಿಬಾರ್ದು ಅನ್ನೋದೇ ನನ್ನ ಉದ್ದೇಶ, ನನ್ನ ಒಂದು ಕನ್ಸರ್ನ್. ನೀವೆಲ್ಲರೂ ಇನ್ವೆಸ್ಟ್ ಮಾಡಬೇಕು, ನೀವೆಲ್ಲರೂ ಇನ್ವೆಸ್ಟ್ ಮಾಡಿ ನಿಮ್ಮ ಒಂದು ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಒಂದು ಫ್ಯೂಚರ್ ಸೆಕ್ಯೂರ್ ಆಗೋದು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕನೇ. ಖರ್ಚು ಮಾಡಿದ್ರೆ ಸೆಕ್ಯೂರ್ ಆಗಲ್ಲ, ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ದುಡ್ಡು ಡಬಲ್ ಆದರೆ ನಿಮ್ಮ ಹತ್ರ ದುಡ್ಡು ಚೆನ್ನಾಗಿ ಇರುತ್ತೆ. ಇದು ತಿಳ್ಕೊಳ್ಳಿ, ಸೈಂಟಿಫಿಕ್ ನೋಷನ್ ಇದು ಸೈಂಟಿಫಿಕಲಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಅಸಂಪ್ಷನ್ಸ್ ಮೇಲೆ ವರ್ಕ್ ಆಗಲ್ಲ, ದುಡ್ಡು ಸೈಂಟಿಫಿಕ್ ಆಗಿ ವರ್ಕ್ ಆಗುತ್ತೆ. ನೀವೆಷ್ಟು ದುಡ್ಡಿಗೆ ಮಹತ್ವ ಕೊಡ್ತೀರಾ, ಎಷ್ಟು ಜೋಪಾನ ನೋಡ್ಕೋತೀರಾ, ಅದು ನಿಮ್ಮ ಹತ್ರ ಅಷ್ಟೇ ಜೋಪಾನಾಗಿರುತ್ತೆ. ಬೇಕಾಬಿಟ್ಟಿ ಖರ್ಚು ಮಾಡೋದು, ಮರ್ಯಾದೆ ಕೊಡಲ್ಲ ದುಡ್ಡಿಗೆ ಅಂದ್ರೆ ನಿಜವಾಗ್ಲೂ ದುಡ್ಡು ಇರಲ್ಲ. ಇದನ್ನೇ ತಿಳ್ಕೊಳ್ಳಿ, ಇದೇ ನಿಜ. ಸೊ ಏನು ಮಾಡ್ತೀರಿ ನೀವು? ಖರ್ಚು ಮಾಡ್ತೀರಾ, ತೊಗೋಬೇಕು, ಇದು ತೊಗೋಬೇಕು, ಶೋಕಿ, ಗೊತ್ತಲ್ಲ, ಅದನ್ನ ಬಿಡಿ. ಅದನ್ನ ಸದ್ಯಕ್ಕೆ ಬಿಡಿ, ಮುಂದೆ ಮಾಡೋದು ಇದ್ದೇ ಇರುತ್ತೆ. 20ರಿಂದ 25 ಡಿಸಿಷನ್ಸ್ ತಗೊಂಡಿದ್ದೀನಿ ನಾನು ಅಂದರೆ 25ರಿಂದ 30 ಕಷ್ಟಪಟ್ಟು ದುಡಿಬೇಕು, ಕೆಲಸ ಮಾಡಬೇಕು. ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್ ಮಾಡಿ. ಬಿಸ್ನೆಸ್ ಮಾಡೋಕ್ಕಾಗಲ್ವಾ? ಕೆಲಸ ಮಾಡಿ. ಏನು ಗೊತ್ತಿಲ್ಲ, ನಾರ್ಮಲ್ ಆಗಿ ಎಷ್ಟೋ ಜನಕ್ಕೆ ಮೈಂಡ್ ಸೆಟ್ಟು ನೀವು ಯಾಕಷ್ಟು ವಿಯರ್ಡ ಮಾಡ್ತೀರಾ ನಂಗೆ ಅರ್ಥ ಆಗಲ್ಲ. ಬಿಸ್ನೆಸ್ ಮಾಡೋರನ್ನ ನೋಡಿದ್ರೆ ಇವ್ನು ಯಾರಿಗೂ ಬಿಸ್ನೆಸ್ ಮಾಡ್ದವನೇ ಅಂತೀರ, ಅವನು ನೀವು ಬೆಳೆಗೆ ಬಿಡಲ್ಲ.
ನೀವೇ ಕೆಲಸ ಮಾಡಿದ್ರೆ ನಾವು ಇನ್ನೊಬ್ಬರನ್ನ ಬೆಳೆಸ್ಬೇಕಾ? ಬೇಡ, ನಾವು ಯಾಕೆ ಬೆಳೆಸ್ಲಿ, ನನಗೆ ಅದೆಲ್ಲ ಇಷ್ಟ ಇಲ್ಲ ಅಂತೀರ. ನೀವು ಅದು ಇಲ್ಲ ಇದು ಇಲ್ಲ ಅಂದರೆ ನೀವು ಮತ್ತೆ ಇನ್ನೇನು ಮಾಡ್ತೀರಾ? ನೀವು ಯಾಕೆ ಹುಟ್ಟಿ ಬಂದಿರೋದು? ಮನುಷ್ಯ ಜನ್ಮ ಆಗಿ ಹುಟ್ಟು ಬಂದಾದ್ಮೇಲೆ ಸಾಧನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಯಾವುದೋ ರೀತಿ ಸಾಧನೆ ಇಲ್ಲ. ಇನ್ನೊಬ್ಬರನ್ನ ಬೆಳೆಸೋಕ್ಕೂ ಇಷ್ಟಪಡಲ್ಲ, ನೀವೇ ಬೆಳೆಯೋಕ್ಕೂ ಇಷ್ಟಪಡಲ್ಲ. ಬಟ್ ತುಳಿಯೋಕೆ ಇಷ್ಟಪಡ್ತೀರಾ? ಆ ರೀತಿ ಕ್ಯಾಟಗರಿನ ಆ ಥರ ಬೆಳೆಸ್ಕೊಳ್ಳೇಬೇಡಿ. ಒಂದು ತಲೆ ಬಗ್ಸಿ ಮನೇಲಿ ಕಷ್ಟ ಇದ್ರೆ ಇನ್ನೊಬ್ರು ಕಂಪ್ನಿ ನಾನು ದುಡಿತಾ ಇದ್ದೀನಿ ಅನ್ನೋ ಮೈಂಡ್ಸೆಟ್ನ ತೆಗೆದು ಆ ಕಂಪ್ನಿ ನಂಗೆ ಯಾರೋ ದುಡ್ಡು ಕೊಡ್ತಿದಾರಲ್ಲ ಸಾಕು, ಅದು ಖುಷಿ ಪಟ್ಟು ದುಡ್ಡು ತಗೊಂಡು ದುಡೀರಿ. ಇಲ್ಲ ಈ ಕಡೆ ನಾನು ಬಿಸ್ನೆಸ್ ಮಾಡ್ತೀನಿ ಕೆಪಾಸಿಟಿ ಇದ್ರೆ ಮಾಡಿ. ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನೊಬ್ಬರನ್ನ ಬೆಳೆಸ್ತಾ ಇದ್ದೀನಿ ಈ ಕಡೆ ಬಂದು ಅಂತ ಅನ್ಕೋಬೇಡಿ. ನನ್ನಲ್ಲಿರೋ ನಾಲೆಡ್ಜು ನಾನು ಇನ್ನೊಬ್ಬ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಿದ್ದೀನಿ, ಅದಕ್ಕೆ ನಂಗೆ ಅವ್ರು ಪೇ ಮಾಡ್ತಿದ್ದಾರೆ. ಸಿಂಪಲ್ ಆಸ್ ದಟ್. ಇದನ್ನ ಥಿಂಕ್ ಮಾಡಿ, ನೀವು ಈ ಥರ ಥಿಂಕ್ ಮಾಡಿ ದುಡೀರಿ. ದುಡ್ದಿದ್ದ ದುಡ್ಡನ್ನ ಖರ್ಚು ಮಾಡಬೇಡಿ, ಎಲ್ಲಾನು ಖರ್ಚು ಮಾಡಬೇಡಿ. ಇಷ್ಟು ಪರ್ಸೆಂಟೇಜ್ ಅಂತ ಇರಬೇಕು ಯಾವಾಗಲೂ ಸೇವಿಂಗ್ಸ್ ಅಂತ. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ, ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟು ಮೊದಲು ಗೊತ್ತಿರಲಿಲ್ಲ ಯಾರಿಗೂ. ಈ 2010, 15, 2005, 1995 ಅವಾಗ ಯಾರಿಗೂ ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಬಿಕಾಸ್ ಅವ್ರಿಗೆ ಸೇವಿಂಗ್ಸ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅವಾಗ ಆ ಥರ ಕಾಲ ಹಂಗಿತ್ತು, ಎಲ್ಲ ಚೀಪಾಗಿ ಸಿಗ್ತಿತ್ತು. ಇವಾಗೆಲ್ಲ ತುಂಬ ದುಬಾರಿ ಆಗಿದೆ. ಮುಂದೆ ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ 1 ಲಕ್ಷ ಫೀಸ್ ಇದೆ. ನಾವೆಲ್ಲ 3,000 5,000ದಲ್ಲಿ ಮುಗಿಸ್ಕೊಂಡ್ ಬಂದವರು. ಬಟ್ 1 ಲಕ್ಷ ಫೀಸ್ ಎಲ್ಲಿಂದ ತರ್ತೀರ ನೀವು? ಮುಂದೆ ಜೀವನ ನೆನೆಸ್ಕೊಂಡಿದ್ರೆ ಎಷ್ಟು ಕಷ್ಟ ಇದೆ ಅಂತ. ಅದು ಫೇಸ್ ಆಗಬಾರ್ದು ಅಂದ್ರೆ ಇವಾಗಲಿಂದನೇ ಇನ್ವೆಸ್ಟ್ ಮಾಡಬೇಕು. ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾನು, ಮಕ್ಕಳ ಫೀಸು ಅಂತ. ಬಟ್ ಬೇರೆ ಎಲ್ಲನೂ ಅಷ್ಟೇ ಎಷ್ಟು ಕಾಸ್ಟ್ಲಿ ಆಗ್ತಿದೆ. ಬರ್ತಾ ಬರ್ತಾ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಎಲ್ಲ ಇವಾಗ ನೋಡಿ GST ರಿಫಾರ್ಮ್ಸ್ ಆಯಿತು ರೀಸೆಂಟಾಗಿ. GST ರಿಡ್ಯೂಸ್ ಮಾಡಿದ್ರು ಅಂತ ಎಲ್ಲ ಬೆನಿಫಿಟ್ ಆಗ್ಬಿಡುತ್ತಾ? ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ, ಹೇಳಿ ಆಯ್ತು. GST ತೆಗೆದ್ರು ಸ್ವಲ್ಪ ಕಮ್ಮಿ ಆಯಿತು. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಮ್ಯಾನಿಪುಲೇಷನ್ ಆಗುತ್ತೆ ಅಲ್ಲೂ. ಫಾರ್ ಎಕ್ಸಾಂಪಲ್, ಇವಾಗ ಇನ್ಶೂರೆನ್ಸ್ ಮೇಲೆ GST ಎಕ್ಸಾಂಪ್ಟ್ ಮಾಡಿದ್ರು. ಒನ್ ಆಫ್ ದ ಬೆಸ್ಟ್ ಥಿಂಗ್. ಈಗ GST 0% ಇನ್ಶೂರೆನ್ಸ್ ಮೇಲೆ. ಇನ್ಶೂರೆನ್ಸ್ ಕಂಪನಿಯವರು ಇದಕ್ಕೆ ಕೌಂಟರ್ ಇಟ್ಕೊಂಡಿರ್ತಾರೆ. ಏನು ಕೌಂಟರು? ಅವ್ರು ಪ್ರೀಮಿಯಂನ ಇನ್ಕ್ರೀಸ್ ಮಾಡ್ಬಿಡ್ತಾರೆ. ಇಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಮಾಡಿದ್ರೆ GST ರಿಡ್ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ ಆಯಿತು? ಅಗೇನ್ ನೀವು ಎಕ್ಸ್ಟ್ರಾ ದುಡ್ಡು ಕಟ್ಟಲೇಬೇಕಲ್ವಾ? ಈ ರೀತಿ ಗೌರ್ಮೆಂಟ್ ಒಂದು ಕೌಂಟರ್ ಕೊಟ್ಟರೆ ಈ ನೆಕ್ಸ್ಟ್ ಎದುರುಗಡೆ ಇರೋರು ಇನ್ನೊಂದು ಕೌಂಟರ್ ಕೊಡೋಕ್ಕೆ ರೆಡಿಯಾಗಿರ್ತಾರೆ. ಸೊ ನೀವೆಲ್ಲದಕ್ಕೂ ರೆಡಿಯಾಗಿರಬೇಕು. ಎಲ್ಲ ಕಡೆಯಿಂದ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು, ಡಿಸಿಷನ್ಸ್ ತೊಗೊಂಡು ಹೆಜ್ಜೆ ಇಡಬೇಕು. ಯಾಕೆ ಡಿಸಿಷನ್ ತೊಗೋಬೇಕು ಅಂದರೆ ಅದು ನಿಮಗೆ ಮುಂದೆ ಇಂಪ್ಯಾಕ್ಟ್ ಆಗಬಾರ್ದು, ಅದಕ್ಕೆ ನಿರ್ಧಾರ ತೊಗೋಬೇಕು. ಅದೇ ಇವತ್ತಿನ ವಿಡಿಯೋ ಒಂದು ಮೇನ್ ಉದ್ದೇಶ. ಅರ್ಥ ಆಯ್ತಲ್ವಾ? ಸೊ ನೀವು ಯಾರನ್ನು ತಪ್ಪು ನಿರ್ಧಾರ ತೊಗೋಬೇಡಿ. ನಿಮ್ಗೆ ಏನೇ ಒಂದು ನಿರ್ಧಾರ ತೊಗೊಳೋದ್ರಲ್ಲಿ ಡೌಟ್ ಇರಲಿ ಕಮೆಂಟ್ ಮೂಲಕ ತಿಳಿಸಿ. ನೀವು ಎಷ್ಟೇ ಜನ ಇದ್ದೀರಾ, ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಏಜು 20ರಿಂದ 25, 20ರಿಂದ 27 ಒಳಗಡೆ ಇದ್ರೂ ಪರವಾಗಿಲ್ಲ. ನಿಮ್ಮ ಒಂದು ನಿರ್ಧಾರಗಳನ್ನ ತೊಗೊಳುವಾಗ ದುಡುಕಿ ತೊಗೋಬೇಡಿ. ನಿಮಗೆ ನಿರ್ಧಾರ ತೊಗೊಳಕ್ಕೆ ಬರ್ತಾ ಇಲ್ವಾ? ಅಡ್ವೈಸರ್ಸ್ನ ಕೇಳಿ, ಎಕ್ಸ್ಪರ್ಟ್ಸ್ ಹತ್ರ ಕೇಳಿ, ಇಲ್ಲ ನಿಮ್ಮ ತಂದೆ ತಾಯಿ ಹತ್ರ ಕೇಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ, ಗೊತ್ತಿರೋರ ಹತ್ರ ಕೇಳಿ. ಸುಮ್ಮನೆ ಯಾರ ಹತ್ರ ಕೇಳಬೇಡಿ. ನಾನು ಇನ್ನೊಬ್ಬರ ಹತ್ರ ನಿರ್ಧಾರ ತೊಗೊಳಕ್ಕೆ ಒಂದು ಸಲಹೆ ಕೇಳ್ತಿದ್ದೀನಿ ಅಂದರೆ ಆ ವ್ಯಕ್ತಿ ನನಗಿಂತ ಚೆನ್ನಾಗಿರ್ಬೇಕು, ನನಗಿಂತ ತಲೆ ಆ ವ್ಯಕ್ತಿಗೆ ಚೆನ್ನಾಗಿರ್ಬೇಕು. ಇದನ್ನು ತಿಳ್ಕೊಳ್ಳಿ. ಆ ವ್ಯಕ್ತಿ ಎಕ್ಸ್ಪರ್ಟ್ ಇರಬೇಕು, ಅವ್ರ ಹತ್ರ ಕೇಳಿ ನಿರ್ಧಾರ. ಇಲ್ಲ ನಿಮಗೆ ತೊಗೊಳಕ್ಕಾಗುತ್ತೋ ತೊಗೊಳ್ಳಿ, ಕರೆಕ್ಟಾಗಿ ತೊಗೊಳ್ಳಿ, ಪ್ಲ್ಯಾನ್ ಮಾಡಿ. ಸುಮ್ಮನೆ ತೊಗೋಬೇಡಿ, ಪ್ಲ್ಯಾನ್ ಮಾಡಿ. ಆವತ್ತಿನ ದಿನ ಏನು ಮಾಡ್ಬೇಕು, ನಾನು ಏನು ಮಾಡ್ಬೇಕು, ಮುಂದೆ ನಂಗೆ ಹಿಂಗಿದ್ರೆ ಏನಾಗುತ್ತೆ ಇವತ್ತೇ ಪ್ಲ್ಯಾನ್ ಮಾಡಿ. 2030ರಲ್ಲಿ ಏನಾಗುತ್ತೆ ಅಂತ 2025ರಲ್ಲೇ ಪ್ಲ್ಯಾನ್ ಮಾಡಬೇಕು ನೀವು. ಆ ರೀತಿ ನಿಮ್ಮ ತಲೆ ಓಡಬೇಕಂತ ನಾನು ವಿಶ್ ಮಾಡ್ತೀನಿ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮೆಲ್ಲರಿದ್ದಾನು. ನೀವು ಹಾಗೆ ನಡೀರಿ. ಬಿಕಾಸ್ ಮುಂದೆ ಬರ್ತಾ ಬರ್ತಾ ಕಾಲ ಹಂಗೆ ಆಗುತ್ತೆ. ಅದು ನಿಮ್ಗೆ ಇವಾಗಲೇ ಅರ್ಥ ಆದರೆ ತುಂಬ ಒಳ್ಳೆಯದು. ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಸೊ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಅದೇ ಇತ್ತು. ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕು, ನಿಮ್ಮೆಲ್ಲರಿಗೂ ಸೀರಿಯಸ್ ಆಗಿ ಅರ್ಥ ಆಗಬೇಕು ದಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಒಂದು ನಿರ್ಧಾರ ತೊಗೊಳೋದು. ಡಿಸಿಷನ್ಸ್ ಮೇಕಿಂಗ್ ಕೆಪಾಸಿಟಿ ಅಂತಾರಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ. ಥ್ಯಾಂಕ್ ಯು.